ಅಂಗನವಾಡಿ ಕಾರ್ಯಕರ್ತರ ಹೋರಾಟ ಮಾತ್ರ ನಿಲ್ತಾ ಇಲ್ಲ. ಪಾಪ ಕೊರೆಯುವ ಚಳಿಯ ನಡುವೆಯೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಕನಿಷ್ಠ ವೇತನ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಕನಿಷ್ಠ ವೇತನ ಕೊಡಿ, ಜೊತೆಗೆ ನಮ್ಮ ಕೆಲಸವನ್ನ ಕಾಯಂಗೊಳಿಸಿ, ಇದು ಅವರ ಪ್ರಮುಖ ಬೇಡಿಕೆ. ಅದೇ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಕೂಡ ಎಂಟ್ರಿ ಆಗಿದ್ದಾರೆ. ಬೆದರಿಕೆ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರಂತೆ. ನೀವು ಪ್ರತಿಭಟನೆಗೆ ಅನುಮತಿಯನ್ನೇ ಪಡೆದಿಲ್ಲ, ಜಾಗ ಖಾಲಿ ಮಾಡಬೇಕು ಅಂತ ಪೊಲೀಸರು ಬೆದರಿಕೆ ಹಾಕಿದ್ದಾರಂತೆ. ಅನಿರ್ದಿಷ್ಟಾವಧಿ ಧರಣಿ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಧರಣಿ ನಿಲ್ಲಿಸಲ್ಲ ಅಂತ ತಿರುಗೇಟು ಕೊಟ್ಟು ಪೊಲೀಸರಿಗೆ ಹೌದು ಎಲ್ಲರೂ ಇವರೇನಾದ್ರು ಬಂದು ವಿಧಾನಸೌಧ ಮುತ್ತಿಗೆ ಮಾಡ್ತಿರ್ತಾರೆ, ಸಿಎಂ ಅನ್ನ ಮುತ್ತಿಗೆ ಮಾಡ್ತಿರ್ತಾರೆ, ಫ್ರೀಡಂ ಪಾರ್ಕ್ ಹೋರಾಟಕ್ಕೆ ಅಂತೇಳಿ. ಆಯ್ತು, ನೀವೇ ಹೋಗ್ಬಿಟ್ಟು ಯಾಕೆ ಈ ತರ ಹೋರಾಟ ಮಾಡ್ತಾ ಇದ್ರ ಅಂತೇಳಿ ಪೊಲೀಸರು ನಿಮಗೆ ಅವಕಾಶ ಇಲ್ಲ ಅಂತಾರೆ. ನೀವೊಬ್ರು ಇಬ್ರು ಕರ್ಕೊಂಡೋದ್ರೆ ಅವರು ಅನುಮತಿ ತಗೋತಾರೆ. ಅಲ್ಲ, ನೀವು ಅನುಮತಿ ಇಲ್ಲ ಅಂತ ನೀವು ಪೊಲೀಸರು ಹೇಳ್ತಿರಲ್ಲ, ಒಂದು ವಿಚಾರ ಹೇಳ್ಬೇಕು. ಮತ್ತೆ ಯಾಕೆ ಮೊನ್ನೆ ಸಿಎಂ ಅವ್ರು ಏನೋ ಮೊನ್ನೆ ಮೀಟಿಂಗ್ ಕರೆದಿರ್ತಾನೆ, ನೆನ್ನೆ ಬೆಳಗ್ಗೆ ನಾವೇ ಸುದ್ದಿ ಓದಿದ್ವಿ. ಅವ್ರು ಹೇಳ್ತಾ ಇದ್ರು, ಅಂಗನವಾಡಿ ಕಾರ್ಯಕರ್ತರ ರಾಜ್ಯಾಧ್ಯಕ್ಷೆ ಅವ್ರು ಹೇಳ್ತಿದ್ರು ತಾನೆ, ಯಾಕೆ ಅವಾಗ ಯಾಕೆ ಹೋಗ್ಲಿಲ್ಲ ನೀವು ಪೊಲೀಸ್ನವರು, ಅನುಮತಿ ಇರಲಿಲ್ಲ ಅಂತ ಅಲ್ಲೇನು ಬಿಟ್ರಿ ಸಿಎಂ ಅವ್ರ ಹತ್ರ ಬಿಟ್ಟು ಸರಿ. ಅವ್ರು ಕಂಟಿನ್ಯೂ ಅಲ್ಲಿ ಸಂಧಾನ ಆಗಿಲ್ಲ, ವಾಪಸ್ ಬಂದ್ರು, ಕಂಟಿನ್ಯೂ ಮಾಡಿದಕ್ಕೆ ಈಗ ಬಂದ್ಬಿಟ್ಟು ಇಲ್ಲಿ ಅನುಮತಿ ಇಲ್ಲ ಅಂತಂದ್ರೆ ನೋಡಿ, ಅಲ್ಲಿ ಚಳಿನ ಮಲಗಿರೋಂಥ ಅವಸ್ಥೆ ನೋಡಿ. ಹೌದು, ಆ ಫ್ರೀಡಂ ಪಾರ್ಕ್ ಹತ್ರ ಎಷ್ಟು ಚಳಿ ಇರುತ್ತೆ. ಟೂ ವೀಲರ್ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ ಬರೀ ಇದರಲ್ಲಿ, ಯಾಕಂದ್ರೆ ಅಲ್ಲಿ ಸುತ್ತಲೂ ಒಂಥರ ಮರಗಳೇ ಇದೆ, ಕಷ್ಟ ಆಗುತ್ತೆ. ಏನೋ ಒಂದು ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ. ಅವರೇನು ನೀವು ಸುಖ ಸುಮ್ಮನೆ ಕೂರಿಸ್ಕೊಂಡು ಅದ್ಯಾರೋ ಮಾಡ್ತಾರಲ್ಲ, ಬಂದ್ಬಿಟ್ಟು ನಾಳೆದು ಅಟೆಂಡೆನ್ಸ್ ಹಾಕ್ಬಿಟ್ಟೋಗಿ ಜಾಲಿ ಜಾಲಿ ಮಾಡಕ್ಕೆ ಹೋಗ್ತಾರಲ್ಲ, ಆ ಥರ ಮಾಡ್ತಿಲ್ಲ ಅವರು. ನೀವು ಹೇಳೋ ಎಲ್ಲ ಕೆಲಸವನ್ನು ಮಾಡ್ತಾರೆ ಕೆಲಸಕ್ಕೆ ತಕ್ಕಂಗೆ ಸಂಬಳ ಕೊಡಿ ಅಂತೇಳಿ. ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ, 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು, ಹೆಣ್ಮಕ್ಳು ಕೇಳ್ತಕ್ಕಂಥದ್ದು ಸರಿಯಾಗಿ. ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಳಲು ಕೇಳುವವರೇ ಇಲ್ಲದಂತಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ನಡೆಸ್ತಾ ಇರುವ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಮಾತ್ರ ಇಂದಿಗೂ ಮೌನ ವ್ರತ ಆಚರಣೆ ಮಾಡ್ತಾ ಇದ್ದಂತೆ ವರ್ತನೆ ಮಾಡ್ತಾ ಇದೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರೋದು. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಯಾರಿಗೆ ಏನಾದ್ರೂ ಆಗ್ಲಿ, ಯಾರು ಏನಾದ್ರೂ ಕೇಳಲಿ, ನಮಗೇನು ಗೊತ್ತಿಲ್ಲ, ನಾವೇನೂ ನೋಡಿಲ್ಲ. ರಾಜ್ಯದಲ್ಲಿ ಇದೇ ಧಾಟಿಯಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ವಿಷಯದಲ್ಲಿ ಸರ್ಕಾರದ ವರ್ತನೆ ಆ ರೀತಿಯಾಗಿದೆ. ಅಂಗನವಾಡಿ ಅಮ್ಮಂದಿರ ಅಹೋರಾತ್ರಿ ಹೋರಾಟ, ಕಷ್ಟ ಕೇಳಬೇಕಾಗಿರುವ ಸರ್ಕಾರದ್ದು ಮೌನ ವ್ರತ. ಹೌದು, ಒಂದಲ್ಲ ಎರಡಲ್ಲ ಕಳೆದ 3 ದಿನಗಳಿಂದಲೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಧರಣಿ ನಡೆಸಲಾಗ್ತಾ ಇದೆ. ಮೈ ಕೊರೆಯುವ ಚಳಿಯಲ್ಲಿ ಪುಟ್ಟ ಕಂದಮ್ಮಗಳ ಜೊತೆ ಅಂಗನವಾಡಿ ಅಮ್ಮಂದಿರು ಧರಣಿ ನಡೆಸುತ್ತಿದ್ರೆ ಸರ್ಕಾರ ಮಾತ್ರ ಇತ್ತ ಕಡೆ ಕಣ್ಣು ಹಾಯಿಸುತ್ತಿಲ್ಲ. ಇನ್ನು ಸರ್ಕಾರದ ನಡೆ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಂಘದ ರಾಜ್ಯಾಧ್ಯಕ್ಷೆ ಪ್ರೇಮಾ ಅವರು ಕಣ್ಣೀರು ಹಾಕಿದ್ದಾರೆ. ನಿನ್ನೆ ಚರ್ಚೆಗೆ ಕರೆದಿದ್ದ ಸಿಎಂ ಸಾಹೇಬ್ರು ನೆಟ್ಗೆ 2 ಸೆಕೆಂಡ್ ಕೂಡ ನಮ್ಮೊಂದಿಗೆ ಮಾತಾಡಿಲ್ಲ, ನಮ್ಮ ಅಳಲು ಆಲಿಸಲಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲ, 2 ಸೆಕೆಂಡ್ ಅಷ್ಟೇ ಮಾತಾಡ್ಸಿದ್ದು ನಮಗೆ. 2 ಸೆಕೆಂಡ್ ಅಂತಂದ್ರೆ ಅದರಲ್ಲಿ ಸರಿ ನಿಮ್ದು ಕೃಷ್ಣ ಬೈರೇಗೌಡ ಕಳಿಸಿದ್ರವಲ್ಲ, ಸರಿ ಓಕೆ, ಅವರೆಲ್ಲ ಮೆಮೊರಾಂಡಮ್ ತಗೊಂಡಿದ್ದಾರೆ, ನಾವು ಏನೋ ಮಾಡ್ತೀವಿ ಹಂಗೆ ಅಂತಂದೇಳಿ. ಸರಿ ಹಂಗೆ ಅಂತಂದೇಳಿ ಹಿಂಗೆ ತಟ್ಟಿ ಕಳಿಸಿದ್ರು. ಅದು ಬೇಜಾರ. ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ, ನಾವು ಬಂದಿರೋದು ಒಂದು ಕನಿಷ್ಠ ಕೂಲಿ ಕೇಳಲಿಕ್ಕೆ. ಆ ಕೂಲಿ ಕೊಡೋಕ್ಕೆ ಸರ್ಕಾರ ಆಗ್ತಿಲ್ಲ ಅಂದಾಗ ನಾವು ಯಾರನ್ನು ಕೇಳಬೇಕು ಹೋಗಿ? ಆ ಒಂದು ವಿಷಯ ನಮ್ಮ ಇದರಲ್ಲಿ ಬರ್ತಾ ಇದೆ. ಹಾಗಾಗಿ ಇಷ್ಟು ಜನ ಹೆಣ್ಮಕ್ಳಿದ್ದೀವಿ,
ಇಷ್ಟೋ ಒಂದು 10-15 ಸಾವಿರ ಜನ ಇದ್ವಿ ನೆನ್ನೆ. ಇತ್ತ ಪ್ರತಿಭಟನೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಮನೆಯಲ್ಲಿ ವೃದ್ಧ ತಾಯಿ ದಿವ್ಯಾಂಗ ಮಗುವನ್ನ ಬಿಟ್ಟು ಬೆಂಗಳೂರಿಗೆ ಬಂದಿರುವ ಕಾರ್ಯಕರ್ತೆ ಗೀತಾ ತಮ್ಮ ಕಣ್ಣೀರಿನ ಕಥೆಯನ್ನ ತೆರೆದಿಟ್ಟಿದ್ದಾರೆ. ನಾನು ಒಬ್ಬಳೇ ದುಡಿಬೇಕು, ಮನೆ ಸಾಕಬೇಕು. ನನಗೆ ಮಗುನು ಅಂಗವಿಕ ಮಗು ಹುಟ್ಟಿದೆ, ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೇ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನು ಪರಿಕರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಒಟ್ನಲ್ಲಿ ಅಂಗನವಾಡಿ ತಾಯಂದಿರ ನೋವು ಸರ್ಕಾರಕ್ಕೆ ಕಾಣಿಸ್ತಿಲ್ವಾ ಅನ್ನೋ ಪ್ರಶ್ನೆಗೆ ಸರ್ಕಾರವೇ ಉತ್ತರ ಕೊಡಬೇಕು. ಅನಗತ್ಯ ಗ್ಯಾರಂಟಿ ಹೊರತಾಗಿ ದುಡಿಯುವ ಕೈಗಳಿಗೆ ಸೂಕ್ತ ಸಂಬಳ ಕೊಡುವುದನ್ನ ಕಲಿಯಬೇಕಿದೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಬೆಂಗಾಡಿ ಕಾರ್ಯಕರ್ತರ ಹೋರಾಟ ಮಾತ್ರ ನಿಲ್ತಾ ಇಲ್ಲ. ಪಾಪ ಕೊರೆಯುವ ಚಳಿಯ ನಡುವೆಯೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಕನಿಷ್ಠ ವೇತನ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಕನಿಷ್ಠ ವೇತನ ಕೊಡಿ, ಜೊತೆಗೆ ನಮ್ಮ ಕೆಲಸವನ್ನ ಕಾಯಂಗೊಳಿಸಿ, ಇದು ಅವರ ಪ್ರಮುಖ ಬೇಡಿಕೆ. ಅದೇ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಕೂಡ ಎಂಟ್ರಿ ಆಗಿದ್ದಾರೆ. ಬೆದರಿಕೆ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರಂತೆ. ನೀವು ಪ್ರತಿಭಟನೆಗೆ ಅನುಮತಿಯನ್ನೇ ಪಡೆದಿಲ್ಲ, ಜಾಗ ಖಾಲಿ ಮಾಡಬೇಕು ಅಂತ ಪೊಲೀಸರು ಬೆದರಿಕೆ ಹಾಕಿದ್ದಾರಂತೆ. ಅನಿರ್ದಿಷ್ಟಾವಧಿ ಧರಣಿ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಧರಣಿ ನಿಲ್ಲಿಸಲ್ಲ ಅಂತ ತಿರುಗೇಟು ಕೊಟ್ಟು ಪೊಲೀಸರಿಗೆ ಹೌದು ಎಲ್ಲರೂ ಇವರೇನಾದ್ರು ಬಂದು ವಿಧಾನಸೌಧ ಮುತ್ತಿಗೆ ಮಾಡ್ತೀವಿ, ಸಿಎಂ ಅನ್ನ ಮುತ್ತಿಗೆ ಮಾಡ್ತೀವಿ, ಫ್ರೀಡಂ ಪಾರ್ಕ್ ಇರೋದು ಹೋರಾಟಕ್ಕೆ ಅಂತ ಹೇಳಿ. ಆಯ್ತು, ನೀವೇ ಹೋಗ್ಬಿಟ್ಟು ಯಾಕೆ ಈ ತರ ಹೋರಾಟ ಮಾಡ್ತಾ ಇದ್ರ ಅಂತೇಳಿ ಪೊಲೀಸರು ನಿಮಗೆ ಅವಕಾಶ ಇಲ್ಲ ಅಂತಾರೆ. ನೀವೊಬ್ರು ಇಬ್ರು ಕರ್ಕೊಂಡೋದ್ರೆ ಅವರು ಅನುಮತಿ ತಗೋತಾರೆ. ಅಲ್ಲ, ನೀವು ಅನುಮತಿ ಇಲ್ಲ ಅಂತ ನೀವು ಪೊಲೀಸರು ಹೇಳ್ತಿರಲ್ಲ, ಒಂದು ವಿಚಾರ ಹೇಳ್ಬೇಕು. ಮತ್ತೆ ಯಾಕೆ ಮೊನ್ನೆ ಸಿಎಂ ಅವ್ರು ಏನೋ ಮೊನ್ನೆ ಮೀಟಿಂಗ್ ಕರೆದಿರ್ತಾನೆ. ನೆನ್ನೆ ಬೆಳಗ್ಗೆ ನಾವೇ ಸುದ್ದಿ ಓದಿದ್ವಿ. ಅವ್ರು ಹೇಳ್ತಾ ಇದ್ರು, ಅಂಗನವಾಡಿ ಕಾರ್ಯಕರ್ತರ ರಾಜ್ಯಾಧ್ಯಕ್ಷೆ ಅವ್ರು ಹೇಳ್ತಿದ್ರು ತಾನೆ, ಯಾಕೆ ಅವಾಗ ಯಾಕೆ ಹೋಗ್ಲಿಲ್ಲ ನೀವು ಪೊಲೀಸ್ನವರು, ಅನುಮತಿ ಇರಲಿಲ್ಲ ಅಂತ ಅಲ್ಲೇನು ಬಿಟ್ರಿ ಸಿಎಂ ಅವ್ರ ಹತ್ರ ಬಿಟ್ಟು ಸರಿ. ಅವ್ರು ಕಂಟಿನ್ಯೂ ಅಲ್ಲಿ ಸಂಧಾನ ಆಗಿಲ್ಲ, ವಾಪಸ್ ಬಂದ್ರು, ಕಂಟಿನ್ಯೂ ಮಾಡಿದಕ್ಕೆ ಈಗ ಬಂದ್ಬಿಟ್ಟು ಇಲ್ಲಿ ಅನುಮತಿ ಇಲ್ಲ ಅಂತಂದ್ರೆ ನೋಡಿ, ಅಲ್ಲಿ ಚಳಿನ ಮಲಗಿರೋಂಥ ಅವಸ್ಥೆ ನೋಡಿ. ಹೌದು, ಆ ಫ್ರೀಡಂ ಪಾರ್ಕ್ ಹತ್ರ ಎಷ್ಟು ಚಳಿ ಇರುತ್ತೆ. 2 ವೀಲರ್ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ ಬರೀ ಇದರಲ್ಲಿ, ಯಾಕಂದ್ರೆ ಅಲ್ಲಿ ಸುತ್ತಲೂ ಒಂಥರ ಮರಗಳೇ ಇದೆ, ಕಷ್ಟ ಆಗುತ್ತೆ. ಏನೋ ಒಂದು ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ. ಅವರೇನು ನೀವು ಸುಖ ಸುಮ್ಮನೆ ಕೂರಿಸ್ಕೊಂಡು ಅದ್ಯಾರೋ ಮಾಡ್ತಾರಲ್ಲ, ಬಂದ್ಬಿಟ್ಟು ನಾಳೆದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗಿ ಜಾಲಿ ಮಾಡಕ್ ಹೋಗ್ತಾರಲ್ಲ, ಆ ಥರ ಮಾಡ್ತಿಲ್ಲ ಅವರು. ನೀವು ಹೇಳೋ ಎಲ್ಲ ಕೆಲಸವನ್ನು ಮಾಡ್ತಾರೆ ಕೆಲ್ಸಕ್ಕೆ ತಕ್ಕಂಗೆ ಸಂಬಳ ಕೊಡಿ ಅಂತೇಳಿ. ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ. 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು, ಹೆಣ್ಮಕ್ಳು ಕೇಳ್ತಕ್ಕಂಥದ್ದು ಸರಿಯಾಗಿ. ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಳಲು ಕೇಳುವವರೇ ಇಲ್ಲದಂತಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ನಡೆಸ್ತಾ ಇರುವ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಮಾತ್ರ ಇಂದಿಗೂ ಮೌನ ವ್ರತ ಆಚರಣೆ ಮಾಡ್ತಾ ಇದ್ದಂತೆ ವರ್ತನೆ ಮಾಡ್ತಾ ಇದೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರೋದು. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ.